ಆಮೇನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡ್ತಂದು ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈಗ ವೇಳೆಯಲ್ಲಿ ದೇವರ ಸನ್ನಿಧಿನ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಈ ಮುಂಜಾನೆ ವೇಳೆ ರಾಜ ನಿನ್ನ ಸನ್ನಿಧಿ ದಾಹದಿಂದ ಬಂದಿರೋದು ಅನ್ನೋದು ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಅನ್ಕತಾನೆ. ಈ ಒಂದು ಜೀವಳ ವಾಕ್ಯ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸುವಂಥದ್ದಾಗಿದೆ, ಒಬ್ಬೊಬ್ಬರನ್ನು ಸಂತೈಸುವುದಾಗಿದೆ. ಈ ಜೀವಳ ವಾಕ್ಯ ದೇವರೇ ವಾಕ್ಯಕ್ಕೆ ಪ್ರತಿಯೊಬ್ಬರನ್ನು ಸಮರ್ಪಿಸ್ತಾನೆ. ಈ ವೇಳೆಯಲ್ಲಿ ರಾಜ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಅನ್ಕತಾನೆ. ನೀನು ಆಳ್ವಿಕೆ ಮಾಡು ರಾಜ. ಹೌದು ಸ್ವಾಮಿ. ಅಪ್ಪ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸಿ ನಾನು ಮಾನಸಿಕವಾಗಿ ಮಾತಾಡಿದ ನಿನ್ನ ಆಲೋಚನೆ ಈ ವೇಳೆಯಲ್ಲಿ ಹೊರಡಲ್ಪಡಲಿ ರಾಜ. ಅದಕ್ಕಾಗಿ ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕತಾನೆ. ಒಬ್ಬೊಬ್ಬರ ಹೃದಯಗಳನ್ನು ತಿಳಿದಿರುವ ದೇವರು ನಿನ್ನಾಗಿದ್ದೆ ಕತಾನೆ. ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ತಿಳಿದಿರುವ ಆತನಾಗಿದೆಯಾ. ಅದಕ್ಕಾಗಿ ಈ ಒಂದು ಮುಂಜಾನೆ ವೇಳೆಯಲ್ಲೂ ಸ್ವಾಮಿ ನಿನ್ನ ಹಸ್ತಕ್ಕೆ ಪ್ರತಿಯೊಬ್ಬರು ತಗ್ಗಿಸಿ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ನಾವು ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಅದಿಲ್ಲ ಅಂತ್ಯದ್ದು ನೀನು ನಾವು ಮೈಪಡಿಸು, ನೀ ನಮ್ಮನ್ನು ನಡೆಸೋದಕ್ಕೆ ಸ್ತೋತ್ರ. ಯೇಸು ನನ್ನ ನಾಮದ ಪ್ರಾರ್ಥನೆ ತಂದೆ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಗುಡ್ ಮಾರ್ನಿಂಗ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವೆಲ್ಲರೂ ಯೇಸು ಕ್ರಿಸ್ತ ನಾಮದ ಸಂತೋಷವಾಗಿದ್ದ ನಾನು ಬಯಸ್ತೀನಿ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರು ಕೊಟ್ಟಂಥ ಒಂದು ಆಲೋಚನೆ ನಾವು ಧ್ಯಾನಿಸೋಣ. ಯೆಹೆಜ್ಕೇಲನ ಪ್ರವಾದನೆ ಪುಸ್ತಕ 36ನೇ ಅಧ್ಯಾಯ 26ನೇ ವಾಕ್ಯ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ಈ ಒಂದು ವಾಕ್ಯ ನಾವು ಧ್ಯಾನಿಸುವಾಗ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಈ ಒಂದು ದಿನದಲ್ಲಿ ನಮ್ಮ ಹೃದಯ ದೇವರ ಮುಂದೆ ಹೆಂಗಿದೆ. ಮಾತ್ರದಲ್ಲಿ ಕಲ್ಲಾದ ಹೃದಯ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ದಯಪಾಲಿಸುವನು. ಅನೇಕರು ಅನ್ಕೋತಾರೆ, ನಾನು ಪ್ರಾರ್ಥನೆ ಮಾಡೋಣ ಅನ್ಕೋತೀನಿ, ಕಣ್ಣೀರೇ ಬರಲ್ಲ, ಸಡನ್ನು ಕೋಪ ಬರುತ್ತೆ, ಹೃದಯ ಕಲ್ಲಾಗಿರುತ್ತೆ. ಸತ್ಯವೇದದಲ್ಲಿ ನೋಡುವುದಾದರೆ ಉದಾಹರಣೆಗೆ ಸೌಲನ್ನು ನೋಡ್ಬೋದು. ಪೌಲನಾದ ಸೌಲನು, ಆ ಪೌಲನು ಏನಾಗಿದೆ, ಅವನ ಹೆಸರು ಮೊದಲು ಸೌಲನಾಗಿತ್ತು. ದೇವರ ಮಕ್ಕಳು ನೋಡೋಣ ಕೋಪ ಬರೋದು. ಎಲ್ಲಾದರೂ ಪ್ರಾರ್ಥನೆ ನಡೀತಾ ಇದೆ ಅಂತ ಗೊತ್ತಾಡ್ಸಕ್ಕೆ ಅಲ್ಲೋಗಿ ಪ್ರಾರ್ಥನೆ ಸ್ಟಾಪ್ ಮಾಡೋನು, ದೇವ್ರ ಮಕ್ಕಳನ್ನ ಹಿಂಸೆ ಪಡಿಸೋನು, ಸಾಯಿಸ್ತಿದ್ದ. ದೇವ್ರ ಮಕ್ಕಳನ್ನ ತುಂಬ ಜನರನ್ನು ಸಾಯಿಸ್ಬಿಟ್ಟಿದೆ. ಯಾಕಂದರೆ ಅವನ ಮನಸ್ಸು ಕಲ್ಲಾಗಿತ್ತು. ಯಾವಾಗ ದೇವರ ಉದ್ದೇಶ ಅವನ ಮೇಲೆ ದೇವರವನ್ನ ಆರಿಸಿಕೊಂಡ್ರೋ ಆ ಕ್ಷಣದಲ್ಲಿ ಅವನು ಹೋಗುವಂಥ ದಮಸ್ಕಾಗ ಹೋಗುವಂಥ ಮಾರ್ಗದಲ್ಲಿ ದೇವರವನ ಹತ್ರ ಮಾತಾಡಿ ಕುದುರೆಯಿಂದ ತಬಕಂತ ಕೆಳಗೆ ಬಿದ್ದು ಆ ಒಂದು ಬಿದ್ದಾಗ ಅವನ ಕಣ್ಣು ಹಂಗೆ ಕುರುಡ ಆದ. ಅವಾಗ ಯಾರು ನೀನು ಅಂತ ಅವನು ದೇವ್ರನ್ನ ಪ್ರಶ್ನೆ ಮಾಡ್ದ. ಅವಾಗ ಯೇಸು ಒಂದೇ ಮಾತಾಡಿದ್ದು, ನೀನು ಶಿಕ್ಷಿಸುವ ಯೇಸುವೆ ಮಾತಾಡ್ತಾ ಇರೋದು. ಅಲ್ಲಿಗೆ ಅವನು ಅನೇಕ ಜನರನ್ನ ಶಿಕ್ಷೆ ಮಾಡ್ತಿದ್ದ, ಅನೇಕ ಜನರ ಸಾಯಿಸ್ತಿದ್ದ. ಅವರೆಲ್ಲ ಯಾರಾಗಿದ್ದರು? ದೇವರ ಮಕ್ಕಳಾಗಿದ್ದರು. ಅದಕ್ಕಾಗಿ ಆವಾಗ ಅನೇಕ ಜನರನ್ನು ಹಿಂಸೆ ಪಡಿಸುವಾಗ ಅವನ ಹೃದಯ ಕಲ್ಲಾಗಿತ್ತು. ಯಾವಾಗ ದೇವರನ್ನ ಅರಿತುಕೊಂಡ ಆ ಒಂದು ಸೌಲ ಪೌಲನಾಗಿ ಮಾರ್ಪಟ್ಟ. ಈಗ ಅನೇಕ ಜನಗಳಿಗೆ ಪ್ರಯೋಜನವಾಗುವಾಗೆ ಪೌಲನ ಪತ್ರಿಕೆಗಳು ಬರೆದಿದ್ದಾನೆ. ಪೌಲನ ಪುಸ್ತಕ ಸತ್ಯವೇದ ಅನೇಕ ಪತ್ರಿಕೆಗಳು ಬರೆದ, ಅನೇಕ ಸಭೆಗಳಿಗೆ ಅವನು ಸಂತೈಸಿ ಅನೇಕ ಸ್ಥಳಕ್ಕೆ ಹೋಗಿ ದೇವರು ಸುವಾರ್ತೆ ಸಾರ್ದ. ಯಾವಾಗ ಅವನು ಒಂದು ಕಾಲದಲ್ಲಿ ಕಲ್ಲಾದ ಹೃದಯ ಅವನಲ್ಲಿತ್ತು, ಅನೇಕರನ್ನು ಹಿಂಸೆ ಪಡಿಸಿದ್ದ. ಆದರೆ ಈಗ ಏನು ಮಾಡಬಾರ್ದು ಅಂತ ಹಿಂಸೆ ಪಡಿಸ್ತಾನೋ ಅದನ್ನೇ ದೇವ್ರು ಮಾಡುವಾಗೆ ಮಾರ್ಪಡಿಸಿದ್ರು. ದೇವ್ರ ಮಗುವೆ, ಇದು ನಿನ್ನ ಅನೇಕರು ನಿನ್ನನ್ನು ಹಿಂಸೆ ಪಡಿಸ್ತಿರ್ಬೋದು. ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅಂತ ಜ್ಞಾನಿಗಳನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ಜ್ಞಾನಹೀನರನ್ನು ಆರಿಸಿಕೊಂಡಂತ ಈ ಒಂದು ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನಿನಗೆ ಜ್ಞಾನ ಇಲ್ಲ, ನನಗೊಬ್ರು ಮುಂದೆ ಮಾತಾಡೋಕ್ಕೆ ಬರಲ್ಲ ಅಂತ ನಿನ್ನ ಹಿಂಸೆ ಪಡಿಸಿ ತುಂಬ ಗೋಳಾಡಿಸ್ತಿರ್ಬೋದು. ಆದರೆ ನಿನ್ನನ್ನು ಯಾರು ಹಿಂಸೆ ಪಡಿಸೋರೋ ಅವ್ರ ಮಧ್ಯದಲ್ಲಿ ಅವ್ರನ್ನ ಮಾರ್ಪಡಿಸ್ತಾರೆ. ಮಾತ್ರದೇ ಅವನ ಮುಂದೆ ನಿಲ್ಲಿಸೋ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಯಾಕಂದರೆ ಈ ಒಂದು ದಿನದಲ್ಲಿ ಕಲ್ಲಾದ ಹೃದಯ ಯಾರಿಗಿದೆ ಅವರೆಲ್ಲರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಅನೇಕರು ನೋಡುವುದಾದರೆ ಕುಟುಂಬದಲ್ಲಿ ಗಂಡನಿಗೆ ಕಲ್ಲಾದ ಹೃದಯ ಆಗಿರುತ್ತೆ, ಹೆಂಡತಿಗೆ ಕಲ್ಲಾದ ಹೃದಯ ಆಗಿರುತ್ತೆ, ಅತ್ತೆಗೆ ಕಲ್ಲಾದ ಹೃದಯ ಆಗಿರುತ್ತೆ, ಸೊಸೆಗೆ ಕಲ್ಲಾದ ಹೃದಯ ಆಗಿರುತ್ತೆ. ಆದರೆ ಅವ್ರ ಹೃದಯ ಕಲ್ಲಾಗಿರುತ್ತೆ. ನಾವೇನೆಲ್ಲರೂ ಪ್ರೀತಿಯಿಂದ ಕೇಳೋದಿಲ್ಲ. ಆದರೆ ಈ ಒಂದು ದಿನ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ, ಈಗೋ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಈ ದಿನದಲ್ಲಿ ನಿಮಗೆ ನೀವು ಪ್ರಾರ್ಥನೆ ಮಾಡುವುದೇ ಆದರೆ, ನೀವು ಯಾರೇ ವಿಷಯಕ್ಕೆ ಯಾರಿಗೋಸ್ಕರ ಪ್ರಾರ್ಥಿಸ್ತೀರೋ ಅವ್ರ ಹೃದಯ ಕಲ್ಲಾಗಿರ್ಬೋದು. ದೇವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಈ ಮುಂಜಾನೆ ವೇಳೆಯಲ್ಲಿ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಆಮೇನ್. ಈ ದಿನ ನಾವು ನಮ್ಮ ತಾತನ ಸ್ವಭಾವ, ಅಜ್ಜಿ ಸ್ವಭಾವ ಅಥವಾ ಬಂಧು ಮಿತ್ರ ಸ್ವಭಾವನೋ ಇವ್ರ ಸ್ವಭಾವ ಬೇಡ, ದೇವರ ಸ್ವಭಾವ ನಮ್ಮಲ್ಲಿ ಬರಬೇಕು. ಆವಾಗ ಬರುವಾಗ ಕಲ್ಲಾದ ಹೃದಯ
ಆಮೇನ್. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ದಯಪಾಲಿಸುವನು. ಯಾವಾಗ ದೇವರು ನಿಮ್ಮಲ್ಲಿ ಮೃದುವಾದ ಹೃದಯವನ್ನು ಕೊಡ್ತಾರೋ ಆವಾಗ ನಿಮ್ಮೊಂದು ಪ್ರಾರ್ಥನೆ, ಒಂದು ದಾಹ ನಿಮ್ಮಲ್ಲಿ ಒಂದು ಹೆಚ್ಚಾಗುತ್ತೆ. ಇತರರನ್ನು ನೋಡುವಾಗ ನಮಗೊಂದು ಕನಿಕರ ನಮಗೆ ಬರುತ್ತೆ. ಇತರನ್ನು ನೋಡುವಾಗ ನಮ್ಗೆ ಕೋಪ, ಹೊಟ್ಟೆ ಕಿಚ್ಚು, ಕ್ರೋಧ ಇವೆಲ್ಲ ಬರುವುದೇ ಆದರೆ ನಿಮ್ಮ ಹೃದಯ ಕಲ್ಲಾಗಿದೆ ಅಂತ. ಅಂದು ಸೌಲನಾಗಿ ಪೌಲನಾಗಿ ಮಾರ್ಪಡಿಸಿದ ದೇವರು ಈ ದಿನ ನಿಮ್ಮನ್ನು ಮಾರ್ಪಡಿಸಲು ದೇವರು ಶಕ್ತನಾಗಿದ್ದಾನೆ. ಅವನು ಸೌಲ ಏನೇನೆಲ್ಲ ಕಾರ್ಯ ಮಾಡಿದ, ಎಷ್ಟು ಜನಗಳು ಹಿಂಸೆ ಪಡಿಸ್ತಾ, ಆದರೆ ದೇವರು ಕ್ಷಣ ಮಾತ್ರದಲ್ಲಿ ಅವನನ್ನು ಪೌಲನಾಗಿ ಮಾರ್ಪಡಿಸಿದ್ರು. ದೇವರ ಮಗುವೆ, ಈ ಮುಂಚಾನೆ ವೇಳೆಯಲ್ಲಿ ನಿನ್ನ ಮನಸ್ಸು ಕೆಟ್ಟೋಗಿರ್ಬೋದು, ನಿನ್ನ ಸ್ವಭಾವ ಕೆಟ್ಟೋಗಿರ್ಬೋದು, ನೀನು ದೇವ್ರಿಗೆ ಒಪ್ಪಿಸಿಕೊಡು. ದೇವರು ನಿನಗೆ ಹೊಸ ಮನಸ್ಸು ಮುಂಜಾನೆ ವೇಳೆಯಲ್ಲಿ ಕೊಡುವಾತನಾಗಿದ್ದಾನೆ. ನೂತನ ಸ್ವಭಾವ ನಿನಗೆ ಕೊಡುವಾತನಾಗಿದ್ದಾನೆ. ನಿನ್ನಲ್ಲಿ ಕಲ್ಲಾದ ಹೃದಯ ಆತನು ತೆಗೆದುಹಾಕಿ ಮೃದುವಾದ ಹೃದಯ ನಿನಗೆ ಕೊಡುವಾತನಾಗಿದ್ದಾನೆ. ನೀನು ಎಷ್ಟೋ ಸಂದರ್ಭದಲ್ಲಿ ಅನ್ಕೋತೀನಿ, ದೇವರೇ ನನ್ನ ಮನಸ್ಸು ಏಕಾಗ್ರತೆ ನಿಲ್ತಿಲ್ಲ, ಪ್ರಾರ್ಥನೆ ಮಾಡಿದ್ರೆ ಬೇಡವಾದ ಆಲೋಚನೆ, ಬೇಡವಾದ ಚಿಂತೆಗಳು ಬರುತ್ತೆ, ನನಗೆ ಒಂದು ಸ್ವಭಾವ, ನನ್ನ ಸ್ವಭಾವ ನಾನು ನೆನೆಸ್ಕೊಂಡು ನನಗೆ ಕೋಪ ಬರುತ್ತೆ ದೇವರೇ ಅಂತ ನೀನು ಪ್ರಾರ್ಥನೆ ಮಾಡಿರ್ಬೋದು. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸು ಕೆಡಿಸಲು ಶತ್ರು ಅದನ್ನು ಕಾಯ್ತಿರ್ಬೋದು. ಆದರೆ ದೇವರೇ ವಾಕ್ಯ ಬರೆಯಲ್ಪಟ್ಟಿದೆ, ನಾನು ನಿನಗೆ ಹೊಸ ಮನಸ್ಸನ್ನು ಕೊಡುವೆನು. ಆಮೇನ್. ಈ ದಿನದಲ್ಲಿ ನಿನ್ನ ಮನಸ್ಸು ಏಕಾಗ್ರತೆ ಕೆಡಿಸ್ಬೇಕು ಶತ್ರು ಕಾಯ್ತಿರ್ಬೋದು. ದೇವ್ರು ನಿನಗೆ ಹೊಸ ಮನಸ್ಸು ಕೊಡ್ತಾ ಇದ್ದಾರೆ. ಮಾತ್ರವೇ ನಿನಗೆ ನೂತನ ಸ್ವಭಾವ ಕೊಡ್ತಾ ಇದ್ದಾರೆ. ಬೇಡವಾದ ಸ್ವಭಾವ ನಿನ್ನಲ್ಲಿರ್ಬೋದು, ಲೋಕದ ಆಸೆ ಪಾಸ್ತಿಗಳು, ಕೆಟ್ಟ ಚಟಗಳು ನಿನ್ನನ್ನು ಹಿಂಬಾಲಿಸಿ ಬಂದಿರ್ಬೋದು. ದೇವರ ಸನ್ನಿಧಿ ತಗ್ಗಿಸಿ ಇರುವುದೇ ಆದರೆ ದೇವರು ನಿನಗೆ ನೂತನ ಸ್ವಭಾವವನ್ನು ಹುಟ್ಟಿಸುವನಾಗಿದ್ದಾನೆ. ಮೂರನೇ ವಿಷಯ, ಕಲ್ಲಾದ ಹೃದಯ ನಿಮ್ಮಲ್ಲಿ ತೆಗೆದಾಕ್ತೇನೆ. ಬ್ರದರ್, ನನಗೆ ಪ್ರಾರ್ಥನೆ ಮಾಡ್ತೀನಿ, ಕಣ್ಣೀರೇ ಬರಲ್ಲ. ಇನ್ನೊಬ್ಬರು ನೋಡ್ರೆ ಅಯ್ಯೋ ಅನ್ಸಲ್ಲ, ನನ್ನ ಹೃದಯ ಕಲ್ಲಾಗಿದೆ. ನಾನು ಎಷ್ಟು ಪ್ರೀತಿ, ನನ್ನ ತಾಯಿ ನನ್ನನ್ನು ಗೌರವ ಕೊಟ್ಟು ಮಾತಾಡ್ಸಲ್ಲ, ನನ್ನ ತಾಯಿ ನನಗೆ ಗೌರವ ಕೊಡೋಕ್ಕಾಗ್ತಿಲ್ಲ, ನನ್ನ ಹೆಂಡತಿಗೆ ನನ್ನ ಪ್ರೀತಿನ ಮಾತಾಡ್ಸೋಕ್ಕಾಗ್ತಿಲ್ಲ, ಅಥವಾ ಗಂಡ ನನಗೆ ಪ್ರೀತಿಯಿಂದ ಮಾತಾಡೋಕ್ಕಾಗ್ತಿಲ್ಲ, ಅಥವಾ ಅತ್ತೆ ಸೊಸೆ ಅಂತ ನಾವು ಇಬ್ಬರು ಐಕ್ಯತೆಯಿಂದ ಇರೋಕ್ಕಾಗ್ತಿಲ್ಲ. ಯಾಕಂದರೆ ಹೃದಯ ಕಲ್ಲಾಗಿದೆ. ದೇವರ ಮಗುವೆ, ಈ ದಿನ ನಾವು ಇತರ ನೋಡೋದು ಬೇಕಿಲ್ಲ, ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡಿಕೊಳ್ಳೋಣ. ನಮ್ಮ ಹೃದಯ ಏನಾದರೂ ಕಲ್ಲಾಗಿರುವುದೇ ಆದರೆ ಈ ಮುಂಜಾನೆ ವೇಳೆ ತಂದೆಯ ದೇವರು, ನಿನ್ನ ಹೃದಯ ಕಲ್ಲಾಗಿರ್ಬೋದು, ಆದರೆ ನಿನ್ನ ಹೃದಯವನ್ನು ಮೃದುವಾಗಿ ಮಾರ್ಪಡಿಸಲು ಶಕ್ತನು ನನ್ನ ತಂದೆಯ ದೇವರು. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನಿಗೆ ನೀನು ಈ ಮುಂಜಾನೆ ವೇಳೆ ಸಮರ್ಪಿಸಿಕೊಡುವುದೇ ಆದರೆ, ಒಪ್ಪಿಸಿಕೊಡುವುದೇ ಆದರೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೀವಿತವನ್ನು ಬದಲಾಯಿಸಿ ಆತನ ಉದ್ದೇಶದ ಮೇರೆಗೆ, ಆತನ ದರ್ಶನದ ಮೇರೆಗೆ ನಿನ್ನನ್ನು ಬಲವಾಗಿ ನಡೆಸುವಾತನಾಗಿದ್ದಾನೆ. ನಿನ್ನ ಹೃದಯ ಕಲ್ಲಾಗಿರ್ಬೋದು, ಈ ಮುಂಜಾನೆ ವೇಳೆಯಲ್ಲಿ ನೀನು ದೇವರಿಗೆ ಸಮರ್ಪಿಸಿಕೊಡು. ನಿನ್ನ ಹೃದಯವನ್ನು ಮೃದುವಾಗಿ ಮಾರ್ಪಡಿಸಿ ಆತನ ಉದ್ದೇಶದಲ್ಲಿ ನೀನು ನಡೆಸುವಾತನಾಗಿದ್ದಾನೆ. ಅದಕ್ಕಾಗಿ ಈ ಒಂದು 3 ವಿಷಯದಲ್ಲಿ ದೇವರು ಬಲವಾದ ಕಾರ್ಯ ನಡೆಸ್ತಾರೆ. ಈ 3 ವಿಷಯ ನಮ್ಮಲ್ಲಿರುವುದೇ ಆದರೆ ನಾವು ದೇವರು ಒಪ್ಪಿಸಿಕೊಡೋಣ. ದೇವರೇ, ಹೌದು ಸ್ವಾಮಿ, ಈ ಒಂದು ವಾಕ್ಯಕ್ಕೆ ತಗ್ಗಿಸಿಕೊಡಿ. ಎಚ್ಕೆಲನು 36ನೇದು 26ನೇ ವಾಕ್ಯ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮನ್ನು ನೂತನ ಸ್ವಭಾವದಲ್ಲಿ ಹುಟ್ಟಿಸುವೆನು. ಆಮೇನ್. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಈ ಒಂದು ವಾಕ್ಯದಲ್ಲಿ ಈ 3 ವಿಷಯ ಅಡಕವಾಗಿದೆ. 1, ಹೊಸ ಮನಸ್ಸು. ನಿನ್ನ ಮನಸ್ಸು ಕೆಟ್ಟಿರ್ಬೋದು, ಈ ಮುಂಜಾನೆ ವೇಳೆ ಒಪ್ಪಿಸಿಕೊಡು. ಹೊಸ ಮನಸ್ಸು ಆತನು ಕೊಡುವಾತನಾಗಿದ್ದಾನೆ. 2, ನೂತನ ಸ್ವಭಾವ. ನಿನ್ನ ಸ್ವಭಾವ ಯಾವ ರೀತಿಯಾದರೂ ಇರ್ಬೋದು, ನೀನು ದೇವರಿಗೆ ಒಪ್ಪಿಸಿಕೊಡುವುದೇ ಆದರೆ ನೂತನ ಸ್ವಭಾವ ಆತನು ಕೊಡುವಾತನಾಗಿದ್ದಾನೆ. 3ನೇ ವಿಷಯ, ನಿನ್ನ ಹೃದಯ ಕಲ್ಲಾಗಿರ್ಬೋದು, ಆತನು ಮೃದುವಾಗಿ ಮಾರ್ಪಡಿಸುವಾತನಾಗಿದ್ದಾನೆ. ಅದಕ್ಕಾಗಿ ಹೊಸ ಮನಸ್ಸು, ನೂತನ ಸ್ವಭಾವ, ಮೃದುವಾದ ಹೃದಯ ಆತನು ಕೊಡಲು ಸಿದ್ಧವಾಗಿದ್ದಾನೆ. ಆದರೆ ನೀನು ದೇವರ ಸಮ್ಮುಖದಕ್ಕೆ ಹೋಗು. ನೀನು ದೇವರ ಸಮೀಪಕ್ಕೆ ಹೋಗುವುದೇ ಆದರೆ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆಗ ಆತನ ಉದ್ದೇಶ ನಿನ್ನಲ್ಲಿ ನೆರವೇರುತ್ತೆ, ಆತನ ವಾಗ್ದಾನ ನಿನ್ನಲ್ಲಿ ನೆರವೇರುತ್ತೆ, ಆತನ ದರ್ಶನ ನಿನ್ನಲ್ಲಿ ನೆರವೇರುತ್ತೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ಮಕ್ಕಳೇ, ನೀವು ವಾಕ್ಯದ ಮುಖಾಂತರ ಆಶೀರ್ವದಿಸಿ, ಈ ವಾಕ್ಯವನ್ನು ಇತರರಿಗೆ ನೀವು ಶೇರ್ ಮಾಡಿ. ಅನೇಕರು ಈ ವಾಕ್ಯದ ಮುಖಾಂತರ ಬಿಡುಗಡೆ ಹೊಂದಿಕೊಳ್ಳಲಿ. ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಆಮೇನ್. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.